ನಿಮಗೇನಾದ್ರೂ ಟೋನ್ಡ್ ಆಗಿರೋ ಮತ್ತು ಪ್ಲಂಪಿ ಆಗಿರೋ ಚೀಕ್ಸ್ ಬೇಕಾಗಿತ್ತಂದ್ರೆ ಈ ಒಂದು ಫೇಸ್ ಯೋಗನ ಪ್ರಾಕ್ಟೀಸ್ ಮಾಡ್ರಿ. ನಮಸ್ತೆ, ಐ ಆಮ್ ಲಿಖಿತಾ ಶಶಿಧರ್. ಇವತ್ತು ನಾವು ಗೆಟ್ ಚೀಕಿ ಅನ್ನೋ ಒಂದು ಫೇಸ್ ಯೋಗನ ಸರಿಯಾದ ಕ್ರಮದಲ್ಲಿ ಹೆಂಗ್ ಮಾಡ್ಬೇಕು ಮತ್ತು ಬೆನಿಫಿಟ್ಸ್ ಏನೇನಂತ ಹೇಳಿ ನೋಡಾಕೊಂತೀವ್ರಿ. ಸೊ ಫಸ್ಟ್ ಅದ್ರದ್ದು ಮೆಥಡ್ ತಿಳ್ಕೊಳಕಿನ ಮುಂಚೆ ಬೆನಿಫಿಟ್ಸ್ ಏನೇನದಾವ ಅಂತ ಹೇಳಿ ನೋಡ್ಕೊಂಡ್ಬಿಡೋಣ. ಯಾರಿಗಾದ್ರೂ ಥಿನ್ ಅಥವಾ ಹಾಲೋ ಲುಕಿಂಗ್ ಚೀಕ್ಸ್ ಇತ್ತಂದ್ರೆ ಇದನ್ನ ಪ್ರಿವೆಂಟ್ ಮಾಡ್ತೈತಿ. ಮತ್ತೆ ನಮ್ಮ ಚೀಕ್ಸ್ ಅನ್ನ ಪ್ಲಂಪಿ ಆಗಿ ಮತ್ತೆ ಟೋನ್ಡ್ ಆಗಿ ಇರ್ಸಾಕ ಸಹಾಯ ಮಾಡ್ತೈತಿ. ಬಹಳಷ್ಟು ಜನ ಈಗ ತಮ್ಮ ಚೀಕ್ಸ್ ಪ್ಲಂಪಿ ಆಗಿರ್ಬೇಕಂತ ಹೇಳಿ ಕ್ರೀಮ್ಸ್ ಮತ್ತೆ ಟ್ರೀಟ್ಮೆಂಟ್ಗೆ ದುಡ್ಡನ್ನ ಖರ್ಚು ಮಾಡ್ತಾರ. ಬಟ್ ನ್ಯಾಚುರಲ್ ಆಗಿ ಈ ಒಂದು ಗೆಟ್ ಚೀಕಿ ಅನ್ನೋ ಒಂದು ಎಕ್ಸಸೈಸ್ ಮಾಡೋದ್ರಿಂದ ನಮಗ ಪ್ಲಂಪಿ ಆಗಿರೋ ಚೀಕ್ಸ್ ನ್ಯಾಚುರಲ್ ಆಗಿ ದೊರೀತಾವ್ರಿ. ಸೊ ಫಸ್ಟ್ ಇದ್ರದ್ದು ಮೆಥಡ್ ತಿಳ್ಕೊಳ್ಳೋಣಂತ. ಸ್ಟ್ರೈಟ್ ಆಗಿ ಕೂತ್ಕೋರಿ, ಬೆನ್ನು ಕತ್ತು ನೇರವಾಗಿರ್ಲಿ. ಬಾಯಿಯ ಮುಖಾಂತರ ಉಸಿರನ್ನ ತಕ್ಕೋತೀರಿ. ಉಸಿರನ್ನ ತೆಗೆದುಕೊಂಡು ಕೂಡಲೇ ಏರನ್ನ ನಮ್ಮ ಮೌತ್ ಒಳಗ ರಿಟೈನ್ ಮಾಡ್ತೀರಿ. ಅಲ್ಲೇ 5 ಸೆಕೆಂಡ್ಸ್ ತನಕ ಹೋಲ್ಡ್ ಆಗಿರ್ತೀರಿ. ಇದಾದ ತಕ್ಷಣ ಮತ್ ಹೊಳ್ಳಿ ಬಾಯಿ ಮುಖಾಂತರ ಉಸಿರನ್ನ ಹೊರಗಡೆ ಹಾಕ್ತೀರಿ. ಈ ರೀತಿ ಇನ್ಹೇಲ್ ಫ್ರಮ್ ಯೋರ್ ಮೌತ್. Inhale from your mouth. Inhale from your mouth. Last one time. Now relax. ನೀವು ನೋಡಿರಬಹುದು ಶಹನಾಯಿ ಉದರನ್ನ ಮತ್ತೆ ಸ್ಯಾಕ್ಸೋಫೋನ್ ಉದರನ್ನ ಅವ್ರ ಚೀಕ್ಸ್ ಅನ್ನ ನೋಡಿದ್ರ ಅವ್ರ ಚೀಕ್ಸ್ ಯಾವಾಗ್ಲೂ ಪ್ಲಂಪಿ ಆಗಿರ್ತಾವ. ಎದಕ್ಕಂದ್ರ ಒಂದು ಪರ್ಟಿಕ್ಯುಲರ್ ಮಸಲ್ ಅನ್ನ ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡ್ಕೊಂಡ್ವಿ ಅಂತಂದ್ರ ನಮ್ಮ ಫೇಶಿಯಲ್ ಅಪಿಯರೆನ್ಸ್ ಚೇಂಜ್ ಆಗುವಂತ ಸಾಧ್ಯತೆ ಇರ್ತೈತ್ರಿ. ಈ ಒಂದು ಎಕ್ಸಸೈಸ್ ಮಾಡೋದ್ರಿಂದ ನಿಮಗ ಪ್ಲಂಪಿ ಆಗಿರೋ ಮತ್ತೆ ಟೋನ್ಡ್ ಆಗಿರೋ ಚೀಕ್ಸ್ ಸಿಗ್ತೈತಿ. Beautiful and plumpy cheeks are not only the sign of youth, but it is also a sign of good health. ಈ ಒಂದು ಎಕ್ಸಸೈಸ್ ಅನ್ನ ಡೈಲಿ 8 ರಿಂದ 10 ಕೌಂಟ್ ತನಕ ಪ್ರಾಕ್ಟೀಸ್ ಮಾಡ್ರಿ. Let your cheeks glow with your life. Thank you.